लक्ष्मीनिवासनिलयं विलीनविलयं निधाय रतिवीरम् आत्मानुशासनमहं क्षेमोक्षाय भव्यानाम्. ಇನ್ನು ಮುಂದೆ ಯಾವ ಧರ್ಮ ಸಾಧನೆ ಇದೆ ಅದರ ಉಪದೇಶವನ್ನು ಕೊಡ್ತಾರೆ. ಯಾಕಂದರೆ ಇಲ್ಲಿವರೆಗೆ ಯಾವ ಜೀವಕ್ಕೆ ಅರ್ಥ ಆಗಿದೆ, ಈ ಆಸೆಗಳ ಪೂರ್ತಿ ಅಂತೂ ಆಗೋದಿಲ್ಲ, ಈ ಸುಖ ಪ್ರಾಪ್ತಿ ಅಂತೂ ಭ್ರಮೆ ಮಾತ್ರ ಇದೆ ಅನ್ನೋದು ಯಾರಿಗೆ ಗೊತ್ತಾಗಿದೆ ಅವನಿಗೆ ಧರ್ಮ ಮಾಡೋ ಉಪದೇಶವನ್ನು ಕೊಡ್ತಾರೆ. 47ನೇ ಶ್ಲೋಕ. ವಾರ್ತಾದಿಭಿರ್ವಿಷಯಲೋಲವಿಚಾರಶೂನ್ಯ ವಾರ್ತಾದಿಭಿರ್ವಿಷಯಲೋಲವಿಚಾರಶೂನ್ಯ ಕ್ಲೇಶ್ನಾಸಿ ಯನ್ಮುಹುರಿಹಾರ್ಥಪರಿಗ್ರಹಾರ್ಥಂ ತಚ್ಚೇಷ್ಟಿತಂ ಯದಿ ಸಕೃತ್ಪರಲೋಕಬುದ್ಧ್ಯಾ ನ ಪ್ರಾಪ್ಯತೆ ನನು ಪುನರ್ಜನನಾದಿ ದುಃಖಂ. ಏನು ಹೇಳ್ತಿದ್ದಾರೆ? ವಿಷಯ ಲೋಲ ವಿಚಾರ ಶೂನ್ಯ. ವಿಷಯ ಲೋಲ, ವಿಷಯ ಅಂದ್ರೆ ಇಂದ್ರಿಯ ವಿಷಯ, ಪಂಚೇಂದ್ರಿಯ ವಿಷಯ, ಕಣ್ಣು ಕಿವಿ ಮೂಗು ಬಾಯಿ ಏನೇನು ಕೇಳ್ತಾ ಇರುತ್ತೆ ಅದಕ್ಕೆ ವಿಷಯ ಅಂತಾರೆ. ಅಧ್ಯಾತ್ಮದಲ್ಲಿ ವಿಷಯ ಅಂದ್ರೆ ಪಂಚೇಂದ್ರಿಯ ವಿಷಯ. ಲೋಲ, ಲೋಲ ಅಂದ್ರೆ ಲಂಪಟ ವ್ಯಕ್ತಿ, ಪಂಚೇಂದ್ರಿಯ ವಿಷಯಗಳ ಅಭಿಲಾಷೆ ಇರೋ ವ್ಯಕ್ತಿ. ಯಾರಿಗೆ ಕಣ್ಣು ಕಿವಿ ಮೂಗು ಬಾಯಿ ಏನೇನು ಹೇಳುತ್ತೆ ಎಲ್ಲ ಕೊಡಬೇಕು ಅನ್ಸುತ್ತೆ ಅಂತ ವ್ಯಕ್ತಿ ಅವನಿಗೇನಂತಾರೆ? ಲೋಲುಪು, ಲಂಪಟ್. ವಿಚಾರ ಶೂನ್ಯ, ವಿಚಾರ ಶೂನ್ಯ ಕಿ ವಿಚಾರಗಳಿಂದ ರಹಿತ ಆಗ್ಬಿಟ್ಟಿದ್ದಾನೆ. ಟೀಕೆ. ಮತ್ತೇನು ಹೇಳ್ತಾರೆ? ಕಿ ವಾರ್ತಾದಿಭಿಹಿ, ವಾರ್ತಾ ಇತ್ಯಾದಿ, ವಾರ್ತಾ ಇತ್ಯಾದಿಗಳಿಂದ ರಹಿತ ಆಗಿದ್ದಾನೆ. ಮುಹು, ಪದೇ ಪದೇ ಇಹ ಅರ್ಥ ಪರಿಗ್ರಹಾರ್ಥಂ. ಇಹ, ಇಹ ಅಂದ್ರೆ ಇಲ್ಲಿ, ಇಲ್ಲಿ ಅಂದ್ರೆ ಈ ಲೋಕದಲ್ಲಿ, ಇಹ ಲೋಕದಲ್ಲಿ ಪರಿಗ್ರಹಾರ್ಥಂ, ಪರಿಗ್ರಹಕ್ಕಾಗಿ ಕ್ಲಿಶನಾಸಿ, ಕ್ಲಿಶನಾಸಿ ತುಂಬಾ ಕಷ್ಟವನ್ನ ಪಡಿತಾನೆ, ತುಂಬಾ ದುಃಖ ಪಡಿತಾನೆ, ತುಂಬಾ ಪರಿಶ್ರಮ ಮಾಡ್ತಾನೆ. ತತ್ ಚೇಷ್ಟಿತಂ, ಅದೇ ಕೆಲಸವನ್ನ, ಅದೇ ಕಾರ್ಯವನ್ನ ಸಕೃತ, ಒಂದು ವೇಳೆ ಯದಿ ಪರಲೋಕ ಬುದ್ಧಿಯ, ಪರಲೋಕದ ಬುದ್ಧಿಯಿಂದ ಮಾಡಿದಿದ್ರೆ, ನಾನು ನಿಶ್ಚಯದಿಂದ ಖಂಡಿತವಾಗ್ಲೂ ಪುನಃ ಜನನಾದಿ ದುಃಖಂ ನ ಪ್ರಾಪ್ಯತೆ, ಮರಳಿ ಜನ್ಮ ಇತ್ಯಾದಿ ದುಃಖಗಳನ್ನ ಪಡಿತಾ ಇರಲಿಲ್ಲ. ಅರ್ಥ ಆಗ್ತಿದೆ ಏನು ಹೇಳ್ತಿದ್ದಾರೆ? ಯಾವ ಪ್ರಯತ್ನವನ್ನ ಪರಿಗ್ರಹ ಸಂಪಾದನೆ ಮಾಡಲಿಕ್ಕೆ ಇವನು ಮಾಡ್ತಾ ಇದ್ದಾನೆ, ಅದೇ ಪ್ರಯತ್ನ ಒಂದು ವೇಳೆ ಏನ್ ಹೇಳ್ತಿದ್ದಾರೆ? ಸಕೃತ ಯದಿ ಪರಲೋಕ ಬುದ್ಧಿಯ, ಅದೇ ಒಂದು ವೇಳೆ ತನ್ನ ಪರಲೋಕ, ಪರಲೋಕ ಅಂದ್ರೆ ಏನಿಲ್ಲಿ ಮುಂದಿನ ಗತಿಯಲ್ಲ, ಪರಲೋಕ ಮನೆ ಆಚಾರ್ಯರ ಸಂಕೇತಗಳನ್ನು ಅರ್ಥ ಮಾಡ್ಕೊಳ್ಳೋದು. ಪರಲೋಕ ಮನೆ ಸ್ವರ್ಗ ನರಕ ನೈ. ಯಾಕಂದ್ರೆ ಈಗ ತಾನೇ ಹೇಳಿದ್ದಾರೆ ಸಾ ಗತಿ ಯತ್ರ ನಾಗತಿ. ಯಾವುದು ಗತಿ? ಎಲ್ಲಿ ಅಗತಿ, ಎಲ್ಲಿ ಮುಂದೆ ಗಮನ ಇಲ್ಲ. ಪರಲೋಕ ಮನೆ ಕ್ಯಾ? ಪರಲೋಕ ಅಂದ್ರೆ ಸ್ವರ್ಗ ನರಕ ಅಲ್ಲ. ಪರಲೋಕ ಅಂದ್ರೆ ಇವನ ಯಾವ ಈ ಭೌತಿಕ ಲೋಕ ಇದೆ, ಇದನ್ನ ವಿರುದ್ಧವಾದ ಲೋಕ ಚೈತನ್ಯ ಲೋಕ ಇದೆ, ಅದು ಪರಲೋಕ ಇದೆ.
ಯಾವ ಈ ಭೌತಿಕ ಪುದ್ಗಲ ನಿರ್ಜೀವ ಜಡ ವಸ್ತುಗಳ ಲೋಕ ಇದೆ, ಇದರಿಂದ ಅತೀತವಾದ ಲೋಕ ಅಂದರೆ ಅದು ಚೈತನ್ಯ ಲೋಕ ಇದೆ. ಚೈತನ್ಯ ಲೋಕದ ಬುದ್ಧಿಯಿಂದ ಏನಾದರೂ ಪ್ರಯತ್ನ ಮಾಡಿದಿದ್ರೆ ಏನಾಗ್ತಿತ್ತು? ಬೋಲೆ ಜನನಾದಿ ದುಃಖಂ ನ ಪ್ರಾಪ್ಯತೆ, ಜನನ ಇತ್ಯಾದಿ ದುಃಖಗಳನ್ನ ಅವನು ಪಡಿತಾನೆ ಇರಲಿಲ್ಲ. ಇದು ಮೂಲ ಅರ್ಥ ಇದೆ. ಏನು ಹೇಳ್ತಿದ್ದಾರೆ? ಧರ್ಮ ಮಾಡೋ ಉಪದೇಶ ಕೊಡ್ತಾ ಇದ್ದಾರೆ. ಹೆಂಗ್ ಧರ್ಮ ಮಾಡು? ಬೋಲೆ ಇಷ್ಟು ವರ್ಷ ನೀನು ಪರಿಗ್ರಹಕ್ಕೋಸ್ಕರ ಏನೇನು ಮಾಡ್ದಲ್ಲ ಅದೆಲ್ಲ ಹೆಂಗಿದೆ? ಬೋಲೆ ವಿಷಯ ಲೋಲ ವಿಚಾರ ಶೂನ್ಯಂ. ಹೆಂಗಿದೆ? ಈಗ ಹೇಳಿದ್ರಲ್ಲ ವಿಚಾರ ಶೂನ್ಯ. ಯಾವ ವ್ಯಕ್ತಿಗೆ अपने देखा बहुत ज्यादा भूख लगी हो, ತುಂಬಾ ಹಸಿವಾಗಿದ್ದಿದ್ರೆ ಯಾರಾದ್ರೂ ಮಾತಾಡ್ಸಿದ್ರೆ ಹೆಂಗ್ ಮಾತಾಡ್ತಾನೆ? कैसे बोलता है? चुप रहो बिल्कुल, अभी पहले भोजन दो, बात मत करो अभी. क्यों? पेट में चूहे दौड़ रहे. माने विषय लोल विचार शून्य, ऐसी हालत है इसकी, बिल्कुल विचारों से रहित हो जाता है. जैसे ही कोई इंद्रिय विषय पूर्ति करने की इच्छा उत्पन्न होती है, ये बिल्कुल विचार शून्य हो जाता है. आपने देखा कैसे कैसे व्यक्ति ಎಂತೆಂಥ ವ್ಯಕ್ತಿಗಳು ಇಂದ್ರಿಯ ವಿಷಯಗಳಿಗೆ ಗುಲಾಮಾದ್ರೆ ಎಂತೆಂಥ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ ಅಂತ. कैसे कैसे व्यक्ति की गुलामी करने शुरू कर देता है व्यक्ति. बोले तुम क्यों इनकी बात सुन रहे हो? बोले क्या करे, अद गादे माती थी अಲ್ಲ क्या अब ಯಾರ ಕಾಲಿಡಬೇಕು? ಕತ್ತೆ ಕಾಲಿಡಬೇಕು. ಎಲ್ಲರಿಗೂ ನೆನಪಿದ್ದೆ ತಾನೆ? क्यों 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 ऐसे ऐसे क्यों बोला? क्योंकि समाज नमगेन कलसते स्वार्थ पूर्ति. तुम कैसे भी करो लेकिन स्वार्थ पूर्ति करो. अच्छा इसकी पैर पड़ना पड़े, हाँ गिरो ना, पैर पर लौट जाओ. अच्छा यूं काल ತೊಳಿಬೇಕಾಗುತ್ತೆ, कोई बात नहीं, धोकर पी लो. क्यों? स्वार्थ पूर्ति आगते ताने तो करो. ये इस जीव की हालत है. क्यों? विचार शून्यम. ये विचार नहीं आता. ಇಂದ್ರಿಯ ವಿಷಯ ಪೂರ್ತಿ ಮಾಡೋ ಅಭಿಲಾಷೆ ಹುಟ್ಟುತ್ತಾ ಇದ್ದಂತೆ ವಿಚಾರಗಳೆಲ್ಲ ಸತ್ತೋಗ್ಬಿಡುತ್ತೆ. विचार शून्यम, ये बिल्कुल विचारहीन हो जाता है. तो जिनको लग रहा है ना जीवन क्यों ऐसा है, मुझे क्यों ये समझ में नहीं आता, मुझे क्यों वो समझ में नहीं आता, तो आचार्य कहते हैं विषय लोल. ನಿನಗಿನ್ನೂ ಸುಖ ಹುಡುಕೋ ಬುದ್ಧಿ, ಇಂದ್ರಿಯ ವಿಷಯಗಳನ್ನು ಪೂರ್ತಿ ಮಾಡೋ ಬುದ್ಧಿ ಹೋಗಿಲ್ಲ. ನಿನ್ನ ಮನಸ್ಸಲ್ಲಿ ಇಂದ್ರಿಯ ವಿಷಯಗಳು ಡ್ಯಾನ್ಸ್ ಮಾಡ್ತಾ ಇದೆ. ಏನ್ ಮಾಡ್ತಾ ಇದ್ರು ತಲೆಯಲ್ಲೆಲ್ಲ ಇಂದ್ರಿಯಗಳೇ ಓಡಾಡ್ತಾ ಇದೆ. वो कार्टून डांस करते रहते ना, ऐसे इसके दिमाग में डांस करते रहते कार्टून. कभी आंख, कभी कान, कभी पता नहीं. ಸತತವಾಗಿ ಮನಸ್ಸಲ್ಲಿ ಇವುಗಳ ನೃತ್ಯ ನಡೀತಾ ಇರುತ್ತೆ. तो ಏನ್ ಮಾಡಿದ್ರು ಪೂರ್ತಿ ಮಾಡೋದಿಲ್ಲ ಇವನು. पूजा करेगा तो भी पूर्ति नहीं. पूजन ಯಾಕೆ ಮಾಡ್ತಾನೆ? और पुण्य प्राप्ति होगी ना. अब कोई इसको बोल दे कि नहीं नहीं पूजा से पुण्य नहीं होता, तो कल से कौन कौन पूजा करेंगे? अर्थ ಆಗ್ತದೆ? तो पूजा भी पूरी नहीं. क्यों? कि यदि पूजा करने से स्वार्थ पूर्ति नहीं होगी तो पूजा कौन करेगा? बोलो. ये हालत है इसकी. विषय लोल विचार शून्यम. करते ही नहीं. ಯಾವ ಕೆಲಸವನ್ನು ಇವನು ಮಾಡೋದಿಲ್ಲ ಸ್ವಾರ್ಥ ಪೂರ್ತಿ ಆಗದೆ ಹೋದ್ರೆ.
ಮತ್ತು ಎಲ್ಲಿವರೆಗೆ ಸ್ವಾರ್ಥ ಪೂರ್ತಿ ಮಾಡೋ ಅಭಿಲಾಷೆ ಇದೆ ಒಲೆ ಅಲ್ಲಿವರೆಗೆ ಇವನಿಗೆ ದುಃಖನೇ ದುಃಖ ಇದೆ. ವಿಚಿತ್ರ ಸ್ಥಿತಿ ಇದೆ. ಎಂಥ ವಿಚಿತ್ರ ಸ್ಥಿತಿ ಇದೆ ಬೋಲು. ಒಂದು ವೇಳೆ ಧರ್ಮ ಕೆಲಸ ಮಾಡುವಾಗ ಇವನಿಗೆ ಯಾರಾದರೂ ಹೇಳಿದ್ರೆ, ಉಪದೇಶ ಕೊಟ್ರೆ, ಬೋಲೆ ಇದರಿಂದ ಪುಣ್ಯ ಬಂಧ ಆಗೋದಿಲ್ಲ, ಇದರಿಂದ ಆಯುರಾರೋಗ್ಯ ಸಿಗೋದಿಲ್ಲ, तो ಏನ್ ಮಾಡ್ತಾನೆ? शांति धारा ಮಾಡೋದ್ರಿಂದ शांति आगोदिल्ला, तो कौन कौन करने के लिए तैयार है तैयार कोई? बोलो क्यों? विषय लोल विचार शून्यम, ये विचारों से बिल्कुल रहित हो जाता है. ಧರ್ಮದ ಮೂಲ ಅರ್ಥ ಇದೆ, ಎಲ್ಲ ಆಕಾಂಕ್ಷೆಗಳಿಂದ ಯಾವ ವ್ಯಕ್ತಿ ರಹಿತ ಆಗುತ್ತಾನೆ ಅವನು ಧಾರ್ಮಿಕ ಇದ್ದಾನೆ. वो श्रावक है, वो श्राविका है. तो वहीं से तो शुरू किया ना स्वाध्याय हमने. वो प्रारंभिक हंत अल्ले ಇದೆ है ना. इसको पहले थोड़ा सा रसगुल्ला दिया, लॉलीपॉप, कि आ जाओ, आओगे तो लॉलीपॉप मिलेगा. तो भाई 6 महीने हुए, 1 साल हुआ, अभी भी लॉलीपॉप भी चाहिए? अब तो आगे बढ़ जाओ, ऊपर आओ थोड़ा. तब तुम इतने कीचड़ में गिरे हुए थे, कि इतने गंदी नाले में गिरे हुए थे कि तुम्हें थोड़ा आशा दिखाना बहुत आवश्यक था. तो तुम्हें थोड़ी आशा दिखाई आचार्य ने. तो बोला ना, ಮಹಾಪುರಾಣ ಇತ್ಯಾದಿ ಪುರಾಣಗಳ ಪ್ರಾರಂಭ ಎಲ್ಲಿಂದ ಆಗುತ್ತೆ? ಪುಣ್ಯ ಪಾಪದಿಂದ. ಅಲ್ಲಿ ಇವನಿಗೆ ಸ್ವಲ್ಪ ಆಸೆ ತೋರಿಸಿದ್ರು. ಯಾತಕ್ಕೋಸ್ಕರ ಆಸೆ ತೋರಿಸಿದ್ರು? ಧರ್ಮದಲ್ಲಿ ಬರೋಕ್ಕೋಸ್ಕರ. ಯಾವಾಗ ಧರ್ಮದಲ್ಲಿ ಬಂದ ಅವಾಗ್ಲೂ ನೀನು ಇನ್ನೂ ಅಲ್ಲೇ ಕೂತ್ಕೋಬೇಕು ಅನ್ಕೊಂಡಿದ್ದೀಯೇನು? ಮುಂದೆ ಬಾ, ನಿಜವಾದ ಧರ್ಮವನ್ನು ತಿಳಿ, ಆಗ್ಲೇ ವಾಸ್ತವಿಕವಾದ ಆನಂದಮಯ ಜೀವನ ನಿಂದು ನಡೆಯೋದಿದೆ. ಆವಾಗ ನೀನು ಶ್ರಾವಕ ಆಗ್ತೀಯ. ಇದು ಹಂತ ಇದೆ. तो ಪ್ರಾರಂಭದಲ್ಲಂತೂ ಎಲ್ಲರಿಗೂ ಇದೇ ಉಪದೇಶ ಇದೆ. ಆದ್ರೆ ಈಗ ನಾವು ಮುಂದೆ ಬಂದ್ಬಿಟ್ಟಿದ್ದೀವಲ್ಲ. ಮುಂದೆ ಬಂದಾಗ ಆಚಾರ್ಯ ಏನು ಹೇಳ್ತಾ ಇದ್ದಾರೆ? ನಿಶಂಕಿತ ನಿಕಾಂಕ್ಷಿತ, ಇದು ಶ್ರಾವಕನ ಲಕ್ಷಣ ಇದೆ. यदि वो कांक्षाओं से शल्य से रहित नहीं हुआ तो बोला आगे का रास्ता बिल्कुल बंद है, डाइवर्शन भी नहीं है, ಮುಂದೆ रास्ते कंप्लीट आग बंद ಇದೆ. तुम्हें कोई गुणस्थान नहीं मिलने वाला, तुम्हें कोई व्रत प्राप्ति नहीं होने वाली, ನಿನಗೆ ಮುಂದೆ ಯಾವುದೋ ರಸ್ತೆ ಇಲ್ಲ. ಕ್ಯೂ? ಕ್ಯೂಕಿ ನಿನ್ನಲ್ಲಿ ಇನ್ನೂ ಕಾಂಕ್ಷೆ ಇದೆ, ಇನ್ನೂ ಶಲ್ಯ ಇದೆ. ಈ ಕಾಂಕ್ಷೆಯನ್ನ, ಶಲ್ಯವನ್ನ ಬಿಡದೇನೆ ಮುಂದೆ ದಾರಿ ಓಪನ್ ಆಗೋದಿಲ್ಲ. ये आचार्य का उपदेश है. तो कहते हैं विषय लोल विचार शून्यम. ಯಾವಾಗ ಮನೆಯಲ್ಲೂ ನಾವು ನೋಡ್ತೀವಿ, ಯಾವಾಗ ಅಡುಗೆ ಮಾಡೋ ತುಂಬಾ ಇಂಟ್ರೆಸ್ಟ್ ಬಂದ್ಬಿಟ್ಟಿರುತ್ತೆ, ಬಾಕಿ ವಿಷಯ ಎಲ್ಲ ಯಾವುದೂ ಇಲ್ಲ. ಈಗ ಅಭಿ कोई बात नहीं करेगा, समझ में आ रहा है? क्यों? या किसी बच्चे को कॉम्पिटिटिव एग्जाम देना हो तो सर पर बिल्कुल सवार है कि फर्स्ट रैंक आऊंगा, तो अब कि ಬೇರೆ ಏನೂ ಇಲ್ಲ, दूसरा कुछ नहीं अभी. क्यों भाई? स्वार्थ पूर्ति होने वाली है. अब किसी बच्चे को बोल दिया जाए कि कॉम्पिटेटिव एल फर्स्ट ಬಂದ್ರು बोले नहीं जॉब सिगोदिಲ್ಲ, क्या? तो कौन कौन पढ़ने के लिए तैयार है? नहीं है ना पढ़ने के लिए तैयार. क्यों? स्वार्थ पूर्ति ಅನ್ನೋದನ್ನ ನಮಗೆ ತುಂಬಾ कूट कर भरा हुआ है अंदर. तो बिना इंद्रिय विषय की पूर्ति कुछ काम नहीं करना चाहता है.
ಹಾಗಾಗಿ ಇವನ ಮುಂದೆ ಆಚಾರ್ಯರು ಪುಣ್ಯ ಪಾಪದ ಒಂದು ಲಾಲಿಪಾಪ್ ಅನ್ನ ತಂದಿಟ್ಟು ಬಿಡ್ತಾರೆ ಪ್ರಾರಂಭದಲ್ಲಿ. ಅದಾದ್ಮೇಲೆ ಹೇಳ್ತಾ ಇದ್ದಾರೆ, ಇದು ನಿನ್ನ ಭ್ರಮೆ ಮಾತ್ರ ಇದೆ. ಈ ಸುಖ ದುಃಖ, ಈ ಪುಣ್ಯ ಪಾಪ ನಿನ್ನ ಭ್ರಮೆ ಮಾತ್ರ ಇದೆ. ನಿಜವಾದ ಇಂದ್ರಿಯ ಸುಖ ಅಂತೂ ಇಲ್ವೇ ಇಲ್ಲ, ಅದಂತೂ ಕಲ್ಪನಾ ಲೋಕ ಇದೆ. ಅಸತ್ಯ ಕನಸು ಪ್ರಪಂಚವು असत्य मनस्सिन कल्पने, ये सब झूठा ही है, कुछ सच नहीं है इसमें ऐसा. तो ಏನ್ ಹೇಳ್ತಾರೆ, ವಿಷಯ ಲೋಲ ವಿಚಾರ ಶೂನ್ಯ ವಾರ್ತಾಭಿಹಿ. ವಾರ್ತಾಭಿಹಿ ಅರ್ಥ ಆಗ್ತದೆ? ವಾರ್ತಾ ಮನೆ ಕ್ಯಾ ಹಿಂದೆ ಬರ್ತಿತ್ತಲ್ಲ ದೂರದರ್ಶನದಲ್ಲಿ ವಾರ್ತೆಗಳು. ವಾರ್ತಾ ಮನೆ ಏನೇನು ಕೆಲಸ ಮಾಡ್ತಾನೆ ಇವನು, ಏನೇನು ಕಾರ್ಯ ಮಾಡ್ತಾನೆ ನಮಗೆಲ್ಲ ಗೊತ್ತಿದೆ. ನಾವು ಏನೇನು ಮಾಡ್ತೀವಿ ಅದೆಲ್ಲ ವಾರ್ತಾ. ವಾರ್ತಾ ಅಂದ್ರೆ ನನಗೆ ಪರಿಗ್ರಹ ಸಂಪಾದನೆ ಮಾಡ್ಲಿಕ್ಕೆ ಮಾಡೋ ಏನೇನು ಕೆಲಸ ಇದೆ ಎಲ್ಲ. ಅಥವಾ ಹೇಳ್ತಿದಾರಲ್ಲ, ಮುಹುಹು ಇಹಾರ್ಥ ಪರಿಗ್ರಹಾರ್ಥಂ, ಈ ಲೋಕದ ಪರಿಗ್ರಹಕ್ಕೋಸ್ಕರ ಏನೇನು ಕೆಲಸ ಮಾಡ್ತಾನೆ ಅದೆಲ್ಲ. ವಿಚಾರಕರು ಎಷ್ಟು ರೀತಿಯಾಗಿ ಇವನು ಪರಿಗ್ರಹ ಸಂಪಾದನೆ ಮಾಡ್ಲಿಕ್ಕೆ ಬುದ್ಧಿ ಓಡಿಸ್ತಾನೆ. ಚಾಣಾಕ್ಷತನ ಎಷ್ಟಿದೆ ಇವನಲ್ಲಿ. ಚತುರಾಯಿ ಕಿತನಿ है, ಚತುರಾಯಿ को जिनवानी कहती है ಮಾಯಾಚಾರ. ಸಮಾಜದಲ್ಲಿ ಏನು ಹೆಸರಿದೆ, ತುಂಬಾ ಬುದ್ಧಿವಂತ ಇದ್ದಾನೆ. जिनवानी ಏನು ಹೇಳುತ್ತೆ, ये मायाचारी है. कुटिलता, कुटिलता भरी पड़ी है. किस लिए? बोले परिग्रह संग्रह करने के लिए. ಯಾವ ರೀತಿಯಾದ ಮಾಯಾಚಾರ ಮಾಡ್ತಾನೆ, ಕುಟಿಲತೆ ಮಾಡ್ತಾನೆ, ಎಷ್ಟು ಅನ್ಯಾಯ ಅನೀತಿ ಮಾಡ್ತಾನೆ, ಎಷ್ಟು ಅಭಕ್ಷ್ಯ ಸೇವನೆ ಮಾಡ್ತಾನೆ. क्या क्या करता है संग्रह करने के लिए. सबको पता है ना कि हम क्या क्या करते हैं. वो सब इसमें आ जाती है वार्ता भी. वो सब काम ವಿಚಾರ ಮಾಡಿದ್ರೆ ಎಲ್ಲರಿಗೂ ಆಶ್ಚರ್ಯ ಆಗಬೇಕಂತ ವಿಷಯ ಇದೆ. ನಿಜವಾಗ್ಲೂ ಗಮನಕ್ಕೆ ಬಂದರೆ ನಾವು ಎಷ್ಟೆಷ್ಟು ಬುದ್ಧಿ ಉಪಯೋಗಿಸ್ತಾ ಇದ್ದೀವಿ. ವಿಚಾರ ತಗೋರು, ಒಂದು ಮಗು ಬಾಲ್ಯದಿಂದ ವೃದ್ಧಾಪ್ಯದವರೆಗೆ ಎಲ್ಲ ಬುದ್ಧಿ ಏನೇನು ದೊರಕಿದೆ, ಕ್ಷಯೋಪಶम ज्ञानावरणी दर्शनावरणी का क्षयोपशम जितना मिला है वो सब का प्रयोग किसमें करता है. वो आ ಎಲ್ಲ ಬುದ್ಧಿಯ ಪ್ರಯೋಗ ಯಾವುದರಲ್ಲಿ ಮಾಡ್ತಾ ಇದ್ದೀವಿ, संग्रह करने के लिए. तो जानवर में और इसमें क्या फर्क है? वो जानवर भी संग्रह ही करता है, ये भी संग्रह करता है. हाँ ठीक है, ಕೋತಿಗೂ ತಿನ್ಲಿಕ್ಕೆ ಆಹಾರ ಬೇಕು, ಹಸುಗೂ ತಿನ್ನಕ್ಕೆ ಮೇವು ಬೇಕು, ಅದಕ್ಕೂ ಇರ್ಲಿಕ್ಕೆ ಒಂದು ಗೂಡು ಬೇಕು. ಮನುಷ್ಯನಿಗೂ ಮೇವು ಗೂಡು ಎಲ್ಲ ಬೇಕು. ಆದ್ರೆ ಇಲ್ಲಿ ಹೇಳ್ತಿದ್ದಾರೆ ಸಂಗ್ರಹ. ये जो संग्रह करने की वृत्ति है, इसके लिए तुमने कितना बुद्धि लगाई, ಎಷ್ಟು ಬುದ್ಧಿ ಉಪಯೋಗಿಸಿದೆ. ಬುದ್ಧಿ ಉಪಯೋಗಿಸಿ ನಿನ್ನನ್ನು ನೀನು ಎಷ್ಟು बुद्धिवंत अनಕೊಂಡ್ಬಿಟ್ಟೆ. ये तो कहते हैं, बोले ये बाल धूप में सफेद नहीं हुए तो कैसे सफेद हुए? मायाचारी में. ऐसे ही तो हुए. ये सफेद जो तुमने किया ना, ये कुटिलता कर करके सफेद किया हुआ है और कुछ नहीं. ಸಂಸಾರದಲ್ಲಿ ಯಾವುದಕ್ಕೆ ಅನುಭವ, ಎಕ್ಸ್ಪೀರಿಯನ್ಸ್ ಅಂತೀವಿ, वो ಮಾಯಾಚಾರ ಮಾತ್ರ है, कुछ नहीं. क्या संसार में जिसको अनुभव वयस्सागिरो अनुभव करीतीवಲ್ಲ, ये अनुभव कुछ नहीं, ये मायाचारी का अनुभव है. वो सिखाएंगे तुम्हें कहां कहां कर कितना कितना मायाचार करना है. क्या ಯಾವ ವ್ಯಕ್ತಿಗೆ ಧರ್ಮದ ಅರಿವಿಲ್ಲ, ಆ ವ್ಯಕ್ತಿ ತನ್ನ ಅನುಭವದಿಂದ ಏನು ಕಲಿಸ್ತಾನೆ?
ಮಾಯಾಚಾರ ಹೆಂಗೆ ಮಾಡೋದು ಅಂತ, ಎಲ್ಲೆಲ್ಲಿ ಎಷ್ಟೆಷ್ಟು ಮಾಡೋದು ಅಂತ, ಎಲ್ಲೆಲ್ಲಿ ಯಾವ್ಯಾವ ರೀತಿ ಮಾಡಿದ್ರೆ ಮಾಯಾಚಾರ ಕಾಣಿಸೋದಿಲ್ಲ ಅಂತ. वो चतुराई, तो पंडित जी कहते हैं वो चतुराई किस काम की जो चतुर्गति में भ्रमाए. वो तो फिर चतुर्गति में भ्रमाने वाली है. तो ಇದಕ್ಕೆ ಒಂದೇ ಶಬ್ದ ಇಲ್ಲಿ ಏನ್ ಕೊಟ್ರು, ವಾರ್ತಾಭಿಹಿ. ये सारे जो चेष्टा तुम करते हो ये सब निरर्थक जाने वाले हैं. ಇವುಗಳ ಅಂತಿಮ ಫಲ ಏನು? निराशा. ये हंसी की बात नहीं है. ಒಬ್ಬ ವ್ಯಕ್ತಿ ದಿನಾಪೂರ್ತಿ ಪ್ರಯತ್ನ ಮಾಡ್ತಾ ಇದ್ದಾನೆ, ಮತ್ತೆ ಅದರ ಅಂತಿಮ ಫಲ ಏನು? ನಿರಾಶಾ. ಹೀಗೆ ವ್ಯಕ್ತಿ ಆಯಸ್ಸು ಪೂರ್ತಿ ಸಂಗ್ರಹ ಮಾಡ್ತಾ ಇದ್ದಾನೆ, ಅದರ ಅಂತಿಮ ಫಲ ಏನು? बोले निराशा. इससे विचित्र क्या बात है बोलो. ದೇಹ ಶೃಂಗಾರ ಮಾಡ್ತಾ ಇದ್ದಾನೆ, बोले ಇದರ ಅಂತಿಮ ಫಲ ಏನು? बोले निराशा. ಮೇಕಪ್ ಮಾಡ್ಕೊಂಡು 2 ಅವರಲ್ಲಿ ಹೊಟ್ಟೋಗ್ಬಿಡುತ್ತೆ, बोले निराशा. अब ವಿಟಮಿನ್ ಪ್ರೋಟೀನ್ ತಿನ್ಸಿ ಶರೀರನ ತುಂಬಾ ಗಟ್ಟಿ ಮಾಡ್ತಾ ಇದ್ದಾನೆ, बोले अंतिम फल क्या? बोले निराशा. वो कुछ नहीं होने वाला. तो दिल टूटने दो, जितना जल्दी टूटेगा सच्चाई. ಆದ್ರೆ ಸಮಾಜ ಏನ್ ಮಾಡ್ತಾ ಇದೆ? ಗುಲಾಮ ಮಾಡಬೇಕಲ್ಲ. तो ಗುಲಾಮ ಮಾಡಲಿಕ್ಕೆ ಸುಖ ಕೊಡೋದು ತುಂಬಾ ಅವಶ್ಯಕ ಇದೆ. तो ಸತ್ಯದ ಜಾಗದಲ್ಲಿ ಪ್ರಪಂಚ ನಮಗೆ ಸುಖ ತಂದಿಟ್ಟು ಬಿಡುತ್ತೆ. सच के बजाय समाज ने सुख दिया. तो जैसे ही सुख की प्राप्ति की अभिलाषा हुई, अब ये गुलाम है. लो, अब इससे कुछ भी कराओ, सब करने के लिए तैयार है. क्या ಇವನಿಂದ ಏನ್ ಮಾಡಿಸಿದ್ರು ಮಾಡಕ್ ತಯಾರಿದ್ದಾನೆ ಈಗ ಅವನು. ಯಾಕೆ? बोले ಸತ್ಯ ವಸ್ತು ಜಾಗದಲ್ಲಿ ಇವನಿಗೆ ಸುಖವನ್ನು ತಂದಿಟ್ಟು ಬಿಟ್ಟಿದ್ದಾರೆ. अब गया ये काम से, इसका पूरा मनुष्य भव इसी सुख में निकल जाएगा. कोई नहीं बचाने वाला इसको. एक जीवन भर गुलाम रहेगा. इसकी गुलामी कोई नहीं निकाल सकता. कितनी विचित्र बात है. ಈ ಎಲ್ಲ ದಾಸನಾಗೋ ವೃತ್ತಿ, ಇದೆಲ್ಲ ಗುಲಾಮನಾಗೋ ವೃತ್ತಿ, ಇದೆಲ್ಲ ಇಲ್ಲಿಂದ ಬಂತು ಕಿ ಒಂದೇ ಕಾರಣ, ಈ ಸುಖ ಹುಡುಕೋ ಪ್ರಯತ್ನದಲ್ಲಿದ್ದಾನೆ. ಯಾವುದಕ್ಕೆ ಸುಖ ಅಂತ ಇದ್ದಾನೆ? ಅದು ಭ್ರಮೆ ಮಾತ್ರ ಇದೆ. विचार करो, अभी अभी इच्छा हुई बहुत कुछ अच्छा खाने का, मीठा खाने का, और खा लिया, बोले सुख मिला. अच्छा, वो मिठाई बनाने के समय सुख था कि खाने के समय सुख था कि खाने के बाद सुख था? कब था बोलो? कौन से समय में सुख होता? जब मुंह में रखा था तब सुख है? कब है बोलो? कुछ विचार करेंगे तब तो पता चलेगा. सुख तो है नहीं, इसने मान रखा काल्पनिक. इंद्रिय सुख सुख नहीं है, वो सुखाभास है. कुंद आचार्य ने प्रवचन सार में सुखाधिकार लिखा, उसमें यही बात बताई कि उनके भ्रमे ಆಗ್ಬಿಟ್ಟಿದೆ. 5 ಉದಾಹರಣೆಗಳು ಕೊಡ್ತಾರೆ, ನೆನಪಿದೆ ಎಲ್ಲರಿಗೂ. 10 ಲಕ್ಷದಲ್ಲಿ ಹೇಳಿದ್ದೆ ನಾನು. ಕಿ ಒಂದು ಕಡೆಗೆ ದುಂಬಿ ಇದೆ, ಹನಿಬಿ. तो ಏನ್ ಮಾಡುತ್ತೆ? ಕಿ ಕಮಲದೊಳಗೆ ಹೋಗುತ್ತೆ, ಗೊತ್ತಿದೆ ಇನ್ನು ಕಮಲ ಮುಚ್ಚೋಗುತ್ತೆ ಅಂತ, ಅಲ್ಲೇ ಕೂತಿದೆ ಇನ್ನು. ये क्या है? बोले सुख मान रखा है लेकिन है दुख. ಪತಂಗ, ಪತಂಗ ಮನೆ ಲೈಟಿಗೆ ಹುಳ ಬರುತ್ತಲ್ಲ ಮಳೆಗಾಲದಲ್ಲೆಲ್ಲ, ಅದೇನ್ ಮಾಡುತ್ತೆ? ಅದಕ್ಕೆ ಗೊತ್ತಿದೆ. तो सुख है कि दुख है बोलो? है तो दुख, लेकिन मान रखा सुख. ಮೀನಿನ ಉದಾಹರಣೆ ಕೊಟ್ರು, बोले ಅದಕ್ಕೂ ಗೊತ್ತಿದೆ.
ನನ್ನ ಸ್ನೇಹಿತರೆಲ್ಲ ಹಿಂಗೆ ಸತ್ತೋಗೋರೆ ಅಂತ, ಎಲ್ಲರನ್ನು ಹಿಂಗೆ ಮೇಲ್ಗಡೆ ಕರ್ಕೊಂಡು ಹೋಗಿದ್ದಾರೆ ಅಂತ. ಮತ್ತೆ ಪುನಃ ಇದೇನ್ ಮಾಡುತ್ತೆ? ಅಲ್ಲೇ ಹೋಗುತ್ತೆ. ಕ್ಯಾ कहते हैं इसको? ದುಃಖ ಹೇ ದುಃಖ ಲೇಕಿನ್ ಮಾನ್ ರಖಾ ಸುಖ. ಆ ಕಾಡಲ್ಲಿ ಆನೆ ಪಡಗಿಸ್ಲಿಕ್ಕೆ ಏನ್ ಮಾಡ್ತಿದ್ರಂತೆ? ಬೋಲೆ ಹೆಣ್ಣ ಆನೆಗೆ ಹೇಳ್ಬಿಡೋದು, ಟ್ರೈನಿಂಗ್ ಕೊಟ್ಬಿಡೋದು. ಗಂಡ ಆನೆಗೆ ಹೆಣ್ಣಿಂದ ಓಡ್ತಾ ಇದೆ. ಓಡ್ತಾ ಓಡ್ತಾ ಏನಾಗ್ಬಿಡುತ್ತೆ? ಅಲ್ಲಿ ದೊಡ್ಡ ಒಂದು ಹೊಂಡ ಇದೆ, ಅಲ್ಲಿಗೆ ಹೋಗಿ ಬಿದ್ದು ಬಿಡುತ್ತೆ. समझ में आ रहा है ना? ऐसे जा करके ये इकट्ठा कर करके जा करके खड्डे में गिर जाता है और कुछ नहीं. क्यों? ಯಾಕಂದ್ರೆ ಇತ್ತು ದುಃಖ, ಆದ್ರೆ ಇವನು ಸುಖ ಅಂದ್ಕೊಂಡ್ಬಿಟ್ಟಿದ್ದ. ಯಾಕೆ ಅಂದ್ಕೊಂಡ್ಬಿಟ್ಟಿದ್ದ? ಕಿ ವಿಷಯ ಲೋಲ ವಿಚಾರ ಶೂನ್ಯಂ. ಎಲ್ಲಿವರೆಗೆ ತಲೆಯಲ್ಲಿ ಇಂದ್ರಿಯ ವಿಷಯಗಳನ್ನು ಪೂರ್ತಿ ಮಾಡೋದು ಓಡಾಡ್ತಾ ಇದೆ, ಒಳ್ಳೆ ವಿಚಾರಗಳು ಬರೋದಿಲ್ಲ. ಅದಕ್ಕೇನು ಹೇಳ್ತಾರೆ? ಯಾವ ಈ ಕಷ್ಟವನ್ನು ಅನುಭವಿಸ್ತಾ ಇದೆಯಾ, ಪರಿಗ್ರಹ ಸಂಗ್ರಹ ಮಾಡಲಿಕ್ಕೆ ಯಾವ ಬುದ್ಧಿ ಉಪಯೋಗಿಸ್ತಾ ಇದೆ ಇದನ್ನು ಸಂಗ್ರಹ ಮಾಡಲಿಕ್ಕೆ, ಒಂದು ವೇಳೆ ನಿನ್ನನ್ನು ನೀನು ತಿಳಿಲಿಕ್ಕೆ ಈ ಬುದ್ಧಿ ಉಪಯೋಗಿಸಿದ್ದರೆ, ಒಂದು ವೇಳೆ ಚೈತನ್ಯ ಲೋಕಕ್ಕೋಸ್ಕರ ನಿನ್ನ ಈ ಬುದ್ಧಿ ಉಪಯೋಗಿಸಿದ್ದಿದ್ರೆ, ಬೋಲೋ ಕಿತ್ನಾ ಕಲ್ಯಾಣ ಹೋತಾ ಹಮಾರ, ನಾವು ಎಷ್ಟು ಸುಖಿ ಆಗ್ಬೋದಿತ್ತು. ಇಷ್ಟು ಬುದ್ಧಿ ಇದೆ, ಇಷ್ಟು ಶಕ್ತಿ ಇದೆ. ಈ ಕೊಯ್ ಸಾಮಾನ್ಯ ಬಾತ್. ಇಷ್ಟು ಏನ್ ಹೇಳ್ತಾರೆ, ಶಕ್ತಿಶಾಲಿಯಾದ ಇಂದ್ರಿಯಗಳು, ಇಷ್ಟು ಉತ್ತಮವಾದ ದೇಹ, ಇದೇನು ಸಾಮಾನ್ಯ ಪ್ರಾಪ್ತಿ ಇದೆ ಅನ್ಕೊಂಡ್ಬಿಟ್ಟಿದ್ದೀವಿ ನಾವು. ನಮಗಿದ್ರ ಬೆಲೆನೇ ಗೊತ್ತಿಲ್ಲ. ಮತ್ತೆ ಈ ಇಂದ್ರಿಯಗಳು, ಈ ಶರೀರ ಸಿಕ್ಕಿದೆ, ಇದನ್ನ ಬಳಸ್ಕೋತಾ ಇಲ್ಲ, ನಾನು ದುರುಪಯೋಗ ಮಾಡ್ತಾ ಇದ್ದೀನಿ. ಕುछ जगह आचार्य कहते हैं ಇಂದ್ರಿಯಗಳಿಗೆ ವೃದ್ಧಿ ಅಂತ ಕರೀತಾರೆ. ये ವೃದ್ಧಿಯಾ ಹೇ, ಇವುಗಳು ವೃದ್ಧಿಗಳಿದೆ. ವೃದ್ಧಿ ಸಮझ में आता है ना? ಒಂದು ರೀತಿಯಾದಂತಹ ಮಂತ್ರಗಳಿದೆ, ವಿದ್ಯೆಗಳಿದೆ. ಇವುಗಳನ್ನು ಉಪಯೋಗಿಸ್ಕೊಳ್ಳೋದಿದೆ. ಹೆಂಗೆ ಉಪಯೋಗಿಸ್ಕೊಳ್ಳೋದಿದೆ? ಬೋಲೆ ನಿನ್ನನ್ನು ನೀನು ತಿಳಿಲಿಕ್ಕೆ, ಆತ್ಮಸ್ವರೂಪವನ್ನು ತಿಳಿಲಿಕ್ಕೆ, ಚೈತನ್ಯ ಲೋಕದಲ್ಲಿ ವಿಹಾರ ಮಾಡಲಿಕ್ಕೆ. ಅದರಿಂದ ಏನಾಗುತ್ತೆ? ಬೋಲೆ ಜನನಾದಿ ದುಃಖಂ ನ ಪ್ರಾಪ್ಯತೆ. ಏನ್ ಹೇಳಿದ್ರು? ಬೋಲೆ ಮೊದಲನೇ ದುಃಖ ಇದೆ ಜನ್ಮ. ಜನ್ಮ ಮೊದಲನೇ ದುಃಖ ಇದೆ. ಅದಾದ್ಮೇಲೆ ದುಃಖದ ಪರಂಪರೆ ಪ್ರಾರಂಭ ಆಗುತ್ತೆ. ಪಹಲಾ ದುಃಖ ಕೌನ್ಸಾ? ಜನ್ಮ. ಇದು ಯಾರಿಗಾದ್ರೂ ಮರೆತೋಗುತ್ತೆ? ಇದನ್ನ ಯಾರೂ ಮರೆಯೋದಿಲ್ಲ. ಪಹಲಾ ದುಃಖ ಕೌನ್ಸಾ? ಜನ್ಮ. ಎಲ್ಲಿಕ್ಕೆ ರಖ್ಲೋ ಏನ? ಈ ಜನ್ಮ ಆಗೋದು ತುಂಬಾ ತುಂಬಾ ಸಂತೋಷದ ವಿಷಯ ಅಲ್ಲ. और खासकर पंचम काल में ಜನ್ಮ ಆಗೋದೇ ದುಃಖದ ಪ್ರತೀಕ ಇದೆ, ದುಃಖದ ಸಂಕೇತ ಇದೆ. बोले ಇನ್ನು ದುಃಖದ ಪರಂಪರೆ ಪ್ರಾರಂಭ ಆಗೋದಿದೆ. जैसे व्यक्ति को शुगर हुआ, तो ಶುಗರ್ ಆಗ್ತಾ ಇದ್ದಂತೆ ಹುಷಾರಾದ್ರೆ ಸರಿ, ಎಚ್ಚರಿಕೆಯಿಂದ ಜೀವನ ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ ಬೋಲೆ ಪರಂಪರೆ ಪ್ರಾರಂಭ ಆಗುತ್ತೆ. ಶುಗರ್ ಬಂದ ಮೇಲೆ ಇನ್ನೇನೇನು ಬರುತ್ತೆ ಗೊತ್ತಿದೆ ಎಲ್ಲರಿಗೂ. ಒಂದೊಂದೊಂದೊಂದು ಶುರು ಆಗುತ್ತೆ ಎಚ್ಚರಿಕೆ ಇಲ್ಲದೆ ಹೋದ್ರೆ. ಹಾಗೆ ಜನ್ಮ ಆಗಿದೆ तो सुधर जाओ, जन्म हुआ है तुम्हारा, ये दुख का संकेत है. ಯಾವ ವ್ಯಕ್ತಿ ಎಚ್ಚರಿಕೆಯಿಂದ ಜೀವನ ಮಾಡ್ತಾನೆ ಅವನಿಗೆ ಜನನಾದಿ ದುಃಖಂ ನ ಪ್ರಾಪ್ಯತೆ, ಮುಂದೆ ಜನನ ಇತ್ಯಾದಿ ದುಃಖಗಳು ಪ್ರಾಪ್ತಿ ಆಗೋದಿಲ್ಲ. ಮತ್ತು ಯಾವ ವ್ಯಕ್ತಿಗೆ ಅರಿವಾಗೋದಿಲ್ಲ ಅವನಿಗೆ ಜನ್ಮ ಮರಣ ಸತತವಾಗಿ ನಡೆಯೋದಿದೆ. ಟೀಕೇನಾ? ಯಾರಿಗಾದ್ರೂ ಕನ್ಫ್ಯೂಷನ್ ಇದೆ? ಜನ್ಮ ದುಃಖ ಇದೆ, ಮರಣ ದುಃಖ ಇದೆ, ಇದರಲ್ಲಿ ಕನ್ಫ್ಯೂಷನ್ ಇದೆ? ಕನ್ಫ್ಯೂಷನ್ ಇಲ್ಲ ಅಂದ್ರೆ ಮನೆಯಲ್ಲಿ ಮಕ್ಕಳಿಗೆ ಇದನ್ನ ಕಲಿಸೋದು. ಜನ್ಮ ಸುಖದ ಸಂಕೇತ ಅಲ್ಲ.
ಒಂದು ವೇಳೆ ಜನ್ಮ ಆದ ನಂತರ ಮಾಡಬೇಕಾಗಿರೋ ಕೆಲಸ ಮಾಡಿದ್ರೆ ಅದು ಸುಖದ ಸಂಕೇತ ಇದೆ. ठीक है ना. ಮಾತ್ರ ಜನ್ಮ ತೋ ಭಯಂಕರ दुख का कारण है. ಹೀಗಿದೆ ವಿಷಯ. ಚಲೋ ಶ್ಲೋಕ ಪಡ್ತೆ. ವಾರ್ತಾದಿಭಿರ್ವಿಷಯಲೋಲ ವಿಚಾರ ಶೂನ್ಯ ಕ್ಲಿಶನಾಸಿಯನ್ ಮುಹುರಿಹಾರ್ಥ ಪರಿಗ್ರಹಾರ್ಥಂ ತಚ್ಚೇಷ್ಟಿತಂ ಯದಿ ಸಕೃತ್ ಪರಲೋಕ ಬುದ್ಧ್ಯಾ ನ ಪ್ರಾಪ್ಯತೆ ನನು ಪುನರ್ಜನನಾದಿ ದುಃಖಂ. ಹೀಗೆ ಯಾವ ವ್ಯಕ್ತಿ ತನ್ನ ಆತ್ಮನಿಗೋಸ್ಕರ ತನಗೋಸ್ಕರ ತನ್ನ ಬುದ್ಧಿ ಶಕ್ತಿಯನ್ನು ಬಳಸ್ತಾನೆ ಅವನ ಜನನಾದಿ ದುಃಖಗಳು ದೂರ ಆಗುತ್ತೆ. ಈ ಭವದಲ್ಲೂ ಪರಭವದಲ್ಲೂ ಸುಖವನ್ನು ಪಡಿತಾನೆ. ಎರಡು ದೃಷ್ಟಿ ಇದೆಯಲ್ಲ. ಎಲ್ಲಿವರೆಗೆ ಇಂದ್ರಿಯಗಳ ವಿಷಯ ಅಥವಾ ಇಂದ್ರಿಯಗಳ ಆಸೆ ಪೂರ್ತಿ ಮಾಡೋ ಅಭಿಲಾಷೆ ಇದೆ ಅಲ್ಲಿವರೆಗಂತೂ ದುಃಖ ಇದೆ. ವೈತು ಕ್ಯಾರೆ ಯಾವಾಗ ಇಂದ್ರಿಯಗಳ ಮೂಲಕ ಸುಖ ಪ್ರಾಪ್ತಿ ಮಾಡೋ ಅಭಿಲಾಷೆ ಇಲ್ಲ ಆಗ ಅದು ಇವನಿಗೆ ವರ ಆಗುತ್ತೆ. ಇಲ್ಲ ಅಂದ್ರೆ 99% ಜನರಿಗೆ 99 क्या उससे भी ज्यादा ಶರೀರ ಏನಿದೆ, ಶರೀರ ಸುಖ ಪಡೆಯೋ ಸಾಧನ ಇದೆ. ಶರೀರ ಇಂದ್ರಿಯ ಭೋಗ ಮಾಡುವಂತಹ ಸಾಧನ ಇದೆ. ಸುಖ ಅನುಭವಿಸುವಂತಹ ಮಾಧ್ಯಮ ಇದೆ ಶರೀರ. ಹಾಗಿದ್ದಾಗ ದುಃಖನೇ ದುಃಖ ಇದೆ. ಇದು ನೆನಪಿದ್ರೆ ಅವನಿಗೆ ವರ ಇದೆ, ಇದು ನೆನಪಿಲ್ಲ ಅಂದ್ರೆ ಅವನಿಗೆ ಶಾಪ ಇದೆ. ಮನುಷ್ಯ ಭಾವ ಮನೆ ಇಬ್ಬರು ಬೋಲಾದ ಮನುಷ್ಯ ಭಾವ ಸಿಕ್ಕಿರೋದು ಪುಣ್ಯ ಇದೆ ಅಂತ ಹೇಳ್ತೀವಿ ನಾವು. ಬಟ್ ಕಿಸ್ಕೆ ಲಿಯೆ ಪುಣ್ಯ ಕಿ ಬಾತ್ ಹೈ ಜೋ ಸಮझे. ಯಾರಿಗೆ ರತ್ನತ್ರಯ ಸಮ್ಯಕ್ತ್ವ ಆತ್ಮಸ್ವರೂಪದ ಅರಿವೇ ಇಲ್ಲ ಅವನಿಗಂತೂ ಮನುಷ್ಯ ಭಾವ ಶಾಪ ಇದೆ. क्योंकि तिर्यंचादी प्राणी जितने पाप नहीं कर सकते उतना ज्यादा पाप ये मनुष्य कर सकता है. फिर तो शाप हो गया नहीं, फिर तो ಇದು ಶಾಪ ಹೋಯಿತು. ಯದಿ ಅರಿವಿದ್ರೆ ಜ್ಞಾನ ದರ್ಶನ ಕಡೆಗೆ ಗಮನ ಇದ್ರೆ ಆಗ ಮಾತ್ರ ಇದು ವರದಾನ ಇದೆ. नहीं तो मनुष्य किंत तिर्यंच उत्तम. समझ आ रहे ना. मनुष्य से तिर्यंच उत्तम है. क्यों? इससे ज्यादा हिंसा तो नहीं करते. पेट भर गया तो चुपचाप तो बैठते. ये पेट के नाम से पेटी भर भर के कितना भरेगा बोलो. समझ में आ रहे ना. तो मनुष्य जीवन मनुष्य गति ತುಂಬಾ ದೊಡ್ಡ ಶಾಪ ಆಗ್ಬಿಡುತ್ತೆ ಜ್ಞಾನ ದರ್ಶನದ ಅರಿವಿಲ್ಲ ಅಂದ್ರೆ. ಇದೇನು ತಾಂಡವ ನೃತ್ಯ ಹಿಂಸೆದು ನಡೀತಾ ಇದೆ ಇವತ್ತಿನ ಪ್ರಪಂಚದಲ್ಲಿ. ಇದು ಯಾರು ಮಾಡ್ತಾ ಇದ್ದಾರೆ? ತಿರ್ಯಂಚ ಪ್ರಾಣಿಗಳು ಮಾಡ್ತಾ ಇದೆ. ಮನುಷ್ಯ तो कर रहा है. तो ಇದು ಶಾಪ ಇದೆಯೋ ವರದಾನ ಇದೆಯೋ? ಇದು ಶಾಪೆ. ಮಾತ್ರ ಇವನಿಗೋಸ್ಕರ ಅಲ್ಲ, ಇಡೀ ಸೃಷ್ಟಿಗೆ ಇವನು ದೊಡ್ಡ ತಲೆನೋವಾಗ್ಬಿಟ್ಟಿದ್ದಾನೆ ಮನುಷ್ಯ. ಏನನ್ನು ಉಳಿಸ್ತಾ ಇಲ್ಲ. ನಿನ್ನೆ ಹೇಳಿದ್ದೆ ತಾನೆ ನಾನು, ಈ ಲೋಕದಲ್ಲಿ ಪ್ರಾಣಿಗಳು ಪಕ್ಷಿಗಳು ಹುಳುಗಳು ಉಳಿತಾ ಇಲ್ಲ. ऐसा विकृत जीवन है मनुष्य का. ಏನು ಉಳಿತಾ ಇಲ್ಲ. तो ಇದು ಪುಣ್ಯದ ಸಂಗತಿ ಅಲ್ಲ, ಇದು ಈ ಮಹಾಪಾಪಕ ಕಾರಣ. ಹಾಗಾಗಿ ಮನುಷ್ಯ ಭಾವ ಸಿಕ್ಕಿದೆ, ನಾನು ಶ್ರೇಷ್ಠ ಅನ್ನೋಕ್ಕಿಂತ ಮುಂಚೆ ವಿಚಾರ ಮಾಡೋದು, ನಾನು ಶ್ರೇಷ್ಠತೆಗೆ ಕೆಲಸ ಮಾಡ್ತಾ ಇದ್ದೀನೇನು. ನಾನು ಒಂದು ವೇಳೆ ಜ್ಞಾನ ದರ್ಶನದ ಕಡೆಗೆ ಗಮನ ಇಲ್ಲ ಅಂದ್ರೆ फिर कौन सी श्रेष्ठता है? ये तिर्यंचों से भी गया बीता है. वो पेट तो कम से कम भरते हैं और शांत हो जाते हैं. ये शांति नहीं होता. ಅರ್ಥ ಆಗತ್ತಲ್ಲ. ಹಾಗೆ ಬುದ್ಧಿ ಇಂದ್ರಿಯಗಳು ಉಪಯೋಗಿಸ್ಕೊಂಡ್ರೆ ಅದು ಉನ್ನತ ಇದೆ. ಉಪಯೋಗ ನೈ ಕಿಯಾ ಗುಲಾಮಿ ಕರಿ.
परिग्रह और संसार की गुलामी करी, तो क्या मतलब है फिर? ಸಂಸಾರದಲ್ಲಿ ಅಚ್ಚ ವಿಚಾರ ತಗೋರು. ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಕೆಲಸ ಯಾವ ಆಧಾರದ ಮೇಲೆ ಆಯ್ಕೆ ಮಾಡ್ಕೋತೀವಿ ನಾವು? अच्छा ಒಂದು ಕಂಪನಿಯಲ್ಲಿ मैं पहले काम करता था दिल्ली में MNC में, तो मैं देखता था HR को. तो HR ಏನ್ ಮಾಡ್ತಿದ್ರು कि ಒಬ್ಬ ಎಂಪ್ಲಾಯ್ ಬಿಟ್ಟು ಹೋಗ್ತಾ ಇದ್ದಾನೆ, ತುಂಬಾ ಒಳ್ಳೆ ಎಂಪ್ಲಾಯ್, ಕೆಲಸ ಜಾಸ್ತಿ ಆಯ್ತು, ಕಂಪನಿಯಲ್ಲಿ ತಲೆನೋವು ಜಾಸ್ತಿ ಇದೆ, ಅವನನ್ನು ಉಳಿಸ್ಕೋಬೇಕಲ್ಲ. तो ಈಗ ಏನ್ ಮಾಡೋದು? ಎಲ್ಲರಿಗೂ ಪता है क्या करना? ಅಲ್ಲೋ 10%, 10% ಸಾಕಾಗೋದಿಲ್ಲ, अच्छा ठीक है 20% ले लो. अब ये जाके दिखाए, ये ಹೋಗಕ್ಕಾಗೋದಿಲ್ಲ ಇವನಿಗೆ. ये क्या है? ये गुलामी है, कुछ नहीं है और कुछ नहीं है, खाली गुलामी है. नहीं पता हमें कि कितना चाहिए और क्यों चाहिए, ಎಷ್ಟು ಬೇಕಾಗಿದೆ, ಯಾಕೆ ಬೇಕಾಗಿದೆ ಅಂತ ನಮಗೆ ಗೊತ್ತಿಲ್ಲ, ಅದ್ರ ಉಪಯೋಗ ಗೊತ್ತಿಲ್ಲ, कुछ नहीं पता इसको, विचार शून्य बिल्कुल, तो गुलाम है. इसके लिए तो मनुष्य भाव बिल्कुल शाप है, अभिशाप, कोई काम का नहीं. अर्थ ಆಗ್ತಿದೆ? काम किसके लिए? बहुत विरले लोग होते हैं जो मनुष्य भाव को उत्तम उन्नत रूप से उपयोग करते हैं. ಮಾತ್ರ ಅವರಿಗೋಸ್ಕರ ಉತ್ತಮ ಇದೆ, ಉನ್ನತ ಇದೆ. तो ನಮ್ಮನ್ನೇ ನಾವು ತುಂಬಾ ಉತ್ತಮ ಉನ್ನತ ಅನ್ಕೋತೀವಲ್ಲ, नहीं मानना, पहले समझो कि हम जानवर हैं. ಅಲ್ಲಿಂದ ಸುಧಾರಣೆ ಪ್ರಾರಂಭ ಆಗುತ್ತೆ. ನಮ್ಮನ್ನು ನಾವು ತುಂಬಾ ಬೆಲೆ ಕೊಟ್ಕೊಂಡು ಇಟ್ಕೊಂಡ್ಬಿಟ್ಟಿದ್ರೆ कुछ सुधार नहीं होगा. ಅರ್ಥ ಆಗ್ತಿದೆ? पहले समझो कि मैं जन्म से जानवर, फिर सुधार, ಆಗ ಬೆಳವಣಿಗೆ, ಸುಧಾರಣೆ, ಉನ್ನತ ಜೀವನ. ಶ್ರಾವಕ ಶ್ರಾವಿಕೆ ಆಗೋದಂತೂ ತುಂಬಾ ದೂರ ಇದೆ. सच्चा श्रावक श्राविका बनना, इतना तो लक्ष्य करो जीवन का, ಇದಕ್ಕಿಂತ ಜಾಸ್ತಿ ಏನು ಬೇಡ. ನಿಜವಾದ ಶ್ರಾವಕ ಶ್ರಾವಿಕೆ ಆಗೋದೇ ಧ್ಯೇಯ ಮಾಡ್ಕೊಂಡ್ರೆ ಸಾಕಿದೆ ಜೀವನದಲ್ಲಿ. ಈಗ ಆಗಿದೆ.